ಬರ್ತಿದ್ರಲ್ಲ ಆ ರೋಡಲ್ಲಿ. ಆದರೆ ಕಾಲೇಜು ದೂರ ಐತೆ ಅಂತ ಕಡಿತ ರೋಡಲ್ಲಿ ನಿಲ್ಸಿರೋದು ನೋಡಿ. ಬಟ್ ನನ್ನ ಕಾಲೇಜಿಗೆ ಹತ್ರ ಆಯ್ತು ಅಂತಂದು ನನಗೆ ಗೊತ್ತಿಲ್ಲ. ಕಾಲೇಜಿಗೆ ಅಡ್ಮಿಷನ್ ಆದಾಗ ಗೊತ್ತಿರಲಿಲ್ಲ. ಕಾಲೇಜಿಗೆ ಸೇರ್ಬೇಕಂತ ಫಸ್ಟ್ ನನಗೆ ಹೇಳಿದ್ದೆ ಸುರೇಶ್ ಅಣ್ಣ ಅಂದರೆ ನಮ್ಮ ಅಪ್ಪಾಜಿಗೆ ಹೇಳಿರ್ತೀವಿ ಚೆನ್ನಾಗೈತೆ ಟೀಚಿಂಗೆಲ್ಲ, ಹಂಗೆ ಮಾಡ್ತೀವಿ ಚೆನ್ನಾಗೈತೆ ಎಲ್ಲರೂ ಓಡಾಡ್ತಿರ್ತಾರೆ ಅಂತಂದು. ಹಾಗಾಗಿ ಇದೇ ಕಾಲೇಜಿಗೆ ನಮ್ಮ ಅಪ್ಪಾಜಿ ಅಡ್ಮಿಷನ್ ಮಾಡಿದ್ರು. ನಾನು ದಾವಣಗೆರೆಗೆ ಹೋಗ್ಬೇಕಂತ ಇದ್ದೆ. ದಾವಣಗೆರೆಗೆ ನೀವು ಹೋಗ್ಬೇಕು ಅನ್ನೋದ್ರಾಗ ಸುರೇಶ್ ಅಣ್ಣ ಹೇಳಿದಾಗ ನಮ್ಮ ಅಪ್ಪಾಜಿ ಇಲ್ಲೇ ಹತ್ರ ಆಗುತ್ತೆ, ಮದುವೆ ಇದ್ದೀನಿ ಇಲ್ಲೇ ಸೇರ್ಬೇಕಂತ ಹೇಳಿ ಇಲ್ಲೇ ಕಾಲೇಜಿಗೆ ಸೇರಿದ್ರು. ಹಾಗಾಗಿ ನಾನು ಈ ಕಾಲೇಜಿಗೆ ಸೇರ್ತಿದ್ದೆ. ಮೊದಲನೇದಾಗಿ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಹೇಳ್ಬೇಕಂದ್ರೆ ಯಾವ ಥರ ಅಂತಂದರೆ ಅವರು ಹೇಗೆ ಒಂದು ಯಾವುದೇ ಒಂದು ಪ್ರೋಗ್ರಾಮ್ ಆದರೂ ಕೂಡ ಯಾವ ಥರ ಅಟೆಂಡ್ ಮಾಡ್ತಾರೆ, ಎಷ್ಟು ತಾಳ್ಮೆಯಿಂದ ನಡೆಸ್ಕೊಡ್ತಾರೆ ಅಂತಂದರೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಆ ಥರ ನಾವು ಒಂದು ತಾಳ್ಮೆಯಿಂದ ಇರ್ಬೇಕಂತೇಳಿ ಹೇಳ್ತೀನಿ. ಮತ್ತು ಕ್ಲಾಸ್ ಕೂಡ ಚೆನ್ನಾಗಿ ಮಾಡ್ತಾರೆ ಅವರು. ಹಾಗೆ ಮೇಡಮ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ರೂ ಎಲ್ಲ ಸುಮ್ಮನೆ ಸಣ್ಣ ಹುಡುಗಿ ಅಂತ ಮಾತಾಡ್ಸ್ಕೊಂತಾನೆ ಬಂದು ಅಂದ್ರೆ ತುಂಬಾನೇ ಮಿಸ್ ಮಾಡ್ಕೊಂತೀನಿ. ಅಂದ್ರೆ ಎಲ್ಲರ ಜೊತೆಗೂ ಫ್ರೆಂಡ್ಲಿ ಆಗಿರ್ತಾರೆ. ಅವ್ರ ಕ್ಲಾಸ್ ಕೇಳ್ಬೇಕಂದ್ರೆ ಸೆಕೆಂಡ್ ಸೆಮ್ ತನಕ ಚೆನ್ನಾಗಿ ಕೇಳಿದ್ವಿ. ಆಮೇಲೆ ಅವ್ರು ನಮ್ಮ ಜೊತೆಗೆ ಯಾವ ಕ್ಲೋಸ್ ಆಗಿರ್ತಿರ್ಬಿಟ್ರೆ ಅವ್ರಿಗಿಂತ ಏನೋ ಒಂಥರ ಕ್ಲಾಸ್ ಯಾಕಂದ್ರೆ ನಾನು ಕ್ಯಾಂಪ್ ಬಂದು ಭಾಳ ಮಿಸ್ ಮಾಡ್ಕೊಂಡೆ. ಆದ್ರೂ ಚೇತನ್ ಸರ್ ನೆಕ್ಸ್ಟ್ ಸರಿತಮ್ಮ ಬಗ್ಗೆ ಹೇಳ್ಬೇಕಂತಂದರೆ ಅವ್ರು ನನಗೆ ಫಸ್ಟ್ ಕ್ಲಾಸು ಕ್ಲಾಸ್ ಆಗಿದ್ದು. ಅವರು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಬರೀ ಇಂಗ್ಲೀಷ್ ಮೀಡಿಯಂ ಮಾತಾಡೋದು ಹೋಗ್ಬೇಕಂತಂದು ಅವ್ರ ಪಕ್ಕನೇ ನಮ್ಮ ದೊಡ್ಡಮ್ಮ ಇರೋದು. ಹಾಗಾಗಿ ಹೋಗ್ಬೇಕಂತಂದು ಫೋನ್ ಒಂದೇ ಬಂದು ಅವ್ರು ತಗೊಂಡಿದ್ದಾರೆ. ಕ್ಲಾಸ್ ತಗೊಂಡಿದ್ದು ಮ್ಯಾಮ್ ಹಿಂಗೆ ಹೋಗ್ಬೇಕಂತಂದ್ರೆ ಅವ್ರು ಸಿಟ್ಟಾಗ್ಬಿಟ್ರು. ನಾವು ಮೂವರು ಬಂದೇ ಕಲ್ಲಪುರದಂದ್ರೆ ನಾವು ಗಲ್ಸ್ ಬಂದರೆ ಈಗ ಒಂದು ಕ್ಲಾಸ್ ಹೋಗಕ್ಕಾಗಲ್ಲ ಅಂತಂದು ಒಂದು ಸ್ವಲ್ಪ ಹಂಗೆ ಬೇಜಾರಾದ್ರೆ ಆ ಕಡೆ ಬರ್ತೆ. ಯಾಕೂ ರಜೆ ಮಾಡಲಿಲ್ಲ, ತುಂಬ ಚೆನ್ನಾಗೈತೆ ಅಂತ ಹೇಳಿದ್ರು. ಗೇಮ್ಸ್ ಆಡಿಸ್ಕೊಂತ ಚೆನ್ನಾಗಿ ಕ್ಲಾಸ್ ಮಾಡ್ತಾ ಹೋಗೋದು. ನೆಕ್ಸ್ಟು ಸುನೀತಾ ಮ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ ಸುನೀತಾ ಮ್ಯಾಮ್ ಇನ್ನೊಂದು ಹೆಸರೇ ಸೆಮಿನಾರು. ಸ್ಟಾರ್ಟಿಂಗು ನಮಗೆ ಸೆಮಿನಾರ್ ಅಂತಂದ್ರೆ ನಾವು ಹೈಸ್ಕೂಲಲ್ಲಿ ನಮಗೆ ಒಂದು ಟೈಮ್ ಕೊಟ್ಟಿದ್ದು ಸೋಷಿಯಲ್ ಮಾಡೋಕ್ಕೆ. ಇದ್ಯಾವ ಅಂತ ಹೋಗೋದಂದ್ರೆ ನಾವು ಮಾಡಿರ್ತಿರ್ಲಿಲ್ಲ ಇಲ್ಲ. ಅಲ್ಲಿ ಸರ್ ಇದ್ರು, ನೀವು ಡಿಗ್ರಿ ಕಾಲೇಜಿಗೆ ಹೋಗಿದ್ರೆ ನೀವು ಮಾಡೋಣ ಒಂದ್ಸರಿ ಮಾತ್ರ ಮಾಡ್ತಿದ್ದ ಅಷ್ಟೇ. ಆವಾಗ ಹಂಗೆ ಸ್ವಲ್ಪ ಭಯ ಇತ್ತು.
ಹಾಡ್ತಿರ್ತಾರೆ. ಅಲ್ಲಿಗೂ ಬಂದು ಅಲ್ಲೇ ನಮ್ಮ ತಾತರ ಮನೆ ಎದ್ದಕ್ಕೆ ಇರ್ತಾರಂದ್ರೆ ಜಾಸ್ತಿ ಅಲ್ಲೇ ಬಂದಿರೋದಂತ ಹೇಳಿದ್ರು. ಅದು ನಮ್ಮ ಅಮ್ಮರು ಸಮೇತ ನೋಡಿದ್ರು ಕೂಡ ಇವರು ನಮ್ಮ ಮಗು ಆಗಿದ್ದಾರಲ್ಲ ಅಂತಂದು ಇದು ಮಾಡ್ತಾರೆ. ಮಗನ ಥರನೇ ಆಡ್ಕೊಂತ ಹೋಗ್ತಾರೆ ಅವರು ಕೂಡ. ಅವರು ಏನೇ ಆಗಲಿ ನಾವು ಏನೇ ಕೇಳಿದ್ರು ಕೂಡ ಇನ್ಫಾರ್ಮೇಷನ್ನು ಎಲ್ಲ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಹೇಳ್ಕೊಡ್ತೀವಿ ಅಂತಂದು ಅಲ್ಲಿಗೂ ರಿಲೇಷನ್ ಕೇಳು ಮಾಡು ಅಂತ ನಮ್ಮ ಅಮ್ಮ ಅವರು ಅದೇ ಪರಿಚಯ ಎಲ್ಲ ಹಾಗಾಗಿ ಹೇಳ್ತಾ ಇದ್ರು, ಕೇಳು ಏನಾದರೂ ಬೇಕಾದರೆ ಅಂತಂದು ನೀವು ನಮಗೆ ಕೇಳ್ತೀನಿ ಅಂತಂದು ಹೇಳ್ತಿದ್ದೆ. ಈ ಸಮಯದಲ್ಲಿ ಒಂದು ಸಬ್ಜೆಕ್ಟ್ ಇದ್ದಿದ್ದರಿಂದ ಆಸೆ ಅರ್ಥ ಬಂತು, ಕೇಳಿನ ಅರ್ಥ ಮಾಡ್ಕೊಂತ ಹೋಗಿ ಅಂತ